ಓಕೆ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಬಹಳ ದಿನದಿಂದ ತಾವೆಲ್ಲ ಅನೇಕ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ರಿ. ನಮ್ಮ ಮಂತ್ರಿಗಳಂತ ನಾಗೇಂದ್ರ ಅವರು ಸಾಯಂಕಾಲ ಮಾಧ್ಯಮ ಉದ್ದೇಶಿಸಿ ಮಾತನಾಡಿದ್ರು ಅಂತೇಳಿ ನನಗೆ ತಿಳಿತು. ಅದಾದ್ಮೇಲೆ ಬಂದು ಈಗ ನನ್ನನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ರಾಜೀನಾಮೆ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷಕ್ಕೆ ಮುಜುಗರ ಆಗಬಾರ್ದು, ನಿಮಗೆ ಮುಜುಗರ ಆಗಬಾರ್ದು ಅಂತ ಹೇಳಿ ನನ್ನಿಂದ ಒಂದು ವಾರ ಸದನ ಹೋಯ್ತು. ಇಂಥ ಘಟನೆ ಆಗಬಾರ್ದು ಅಂತ ಹೇಳಿ ಬಹಳ ನೋವಿನಿಂದ ಅವರ ದುಃಖ ದುಮಾನ ಜೊತೆಯಲ್ಲಿ ರಾಜೀನಾಮೆಗೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನನಗೂ ಕೂಡ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಒಬ್ಬ ಪರಿಶಿಷ್ಟ ಜಾತಿ, ಒಬ್ಬ ಬಿಜೆಪಿ ಒಬ್ಬ ಸೀನಿಯರ್ ಮುಖಂಡರ ಮೇಲೆ 2 ಬಾರಿ ಹೋರಾಟ ಮಾಡಿ ಚುನಾವಣೆ ಗೆದ್ದವರಿಗೆ ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ಮುಂದಿಟ್ಕೊಂಡು ಯಾವ ರೀತಿ ಬಡಜನತೆ ಬಗ್ಗೆ, ದಲಿತರ ಬಗ್ಗೆ ಅನ್ಯಾಯವನ್ನು ಬಿಜೆಪಿ ಮಾಡ್ತಾ ಇರೋದಕ್ಕೆ ಒಂದೇ ವಿಚಾರಕ್ಕೆ 2 ಬಾರಿ ರಾಜೀನಾಮೆ ಯಾರು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂತಂದ್ರೆ ಸುಳ್ಳು ಆರೋಪಕ್ಕೆ. ಇವತ್ತು ನನ್ನ ಸಹೋದ್ಯೋಗಿ ನಾಗೇಂದ್ರ ಅವರು ಪಕ್ಷಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ಕೊಂಡು ಬಂದೆ, ಎಲ್ಲ ತ್ಯಾಗಕ್ಕೂ ಅವರು ಬದ್ಧರಾಗಿದ್ದಾರೆ ಅಂತೇಳಿ. ಸೊ ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಆದಷ್ಟು ಜಲ್ದಿ ಅವರು ಆರೋಪದಿಂದ ಮುಕ್ತ ಆಗ್ತಾರೆ ಅಂತ. ಗವರ್ನರ್ ಅವರು ಕೂಡ ನನಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಬರೆದಿದ್ದಾರೆ. ಇನ್ನು ಅನೇಕದ್ದು ಬರೋದಿದೆ, ನನಗೂ ಇನ್ನು ಅನೇಕ ಕಳ್ಕೊಡೋದು ಕೂಡ ಇದೆ. ನಾನು ಅದೆಲ್ಲ ಹೇಳಕ್ಕೆ ಹೋಗುದಿಲ್ಲ. ಸೊ ನಾನು ಕಾನೂನು ಚೌಕಟ್ಟಿನಲ್ಲಿ ಅದೇನು ಮಾಡಬೇಕು ಅಂತೇಳಿ, ಕಾನೂನು ಏನು ಹೇಳ್ತದೆ ಅಂತೇಳಿ ನಾನು, ಯಾಕೆಂದ್ರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋಕ್ಕಾಗುವುದಿಲ್ಲ, ಕಾನೂನು ಕೇಳಲೇಬೇಕಾಗ್ತದೆ. ನನ್ನ ಕಾನೂನು ಚೌಕಟ್ಟಿನಲ್ಲಿ ಏನೇನು ಇದೆ ಅನ್ನೋ ಪರಿಶೀಲನೆ ಮಾಡಿ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ ವಿಷಯದಲ್ಲಿ ತೀರ್ಮಾನವನ್ನು ಮಾಡ್ತೀನಿ. ಈಗ ಅವರು ವ್ಯಕ್ತಪಡಿಸಿದ್ದಾರೆ, ನಮ್ಮ ವರಿಷ್ಠರ ಗಮನಕ್ಕೆ ರಾತ್ರಿ ತರ್ತೀನಿ, ತಂದ್ಬಿಟ್ಟು ಬೆಳಗ್ಗೆ ತೀರ್ಮಾನ ಮಾಡ್ತೀನಿ. ರಾಜೀನಾಮೆ ಸ್ವೀಕಾರ ಮಾಡಿಲ್ಲ ಸರ್, ಅಥವಾ ಗಮನಕ್ಕೆ ತಂದು ಕೊಟ್ಟಿದ್ದಾರೆ, ಅವರು ನಾನು ಕೈಗೆ ಕೊಟ್ಟಿದ್ದಾರೆ. ಬಟ್ ಡೆಲ್ಲಿಗೂ ನಾನು ತಿಳಿಸ್ಬೇಕಲ್ಲ. ನಮ್ಮ ಪಕ್ಷದಲ್ಲಿ ವರಿಷ್ಠರಿದಾರಲ್ಲಪ್ಪ, ಅವ್ರಿಗೂ ತಿಳಿಸ್ಬಿಟ್ಟು ಬೆಳಗ್ಗೆ ತೀರ್ಮಾನ ಮಾಡ್ತೀನಿ. ಎಲ್ಲೊಂದ್ ಕಡೆ ಬಿಜೆಪಿ ಜೆಡಿಎಸ್ ಗೆಲುವಾಯ್ತಾ ಅಂತ ಸರ್? ಈಗ ಹೆಂಗ್ರಿ ಗೆಲುವ್ರಿ? ಒಬ್ಬ ದಲಿತರ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳನ್ನ, ಸುಳ್ಳನ್ನೇ ಒಂದು ದೊಡ್ಡ ಮನೆ ದೇವರು, ಸುಳ್ಳೇ ಮನೆ ದೇವರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾ ಇದ್ರು, ಅವ್ರದ್ದು ಸುಳ್ಳೇ ಮನೆ ದೇವರು ಅಂತ, ಬಿಜೆಪಿ ದಳದವರು. ಅದು ಗೆಲುವನ್ನ, ಅದು ಇದ್ದಿದ್ದೇವ್ರು ನಿಲ್ಲಿಸ್ಬೇಕು ಅಂತ ಸರ್ ಸ್ಥಾನದಿಂದ. ಆಯ್ತು, ಸಂತೋಷ ಪಡ್ಲಿ ಬಿಡಿ, ಅವರು ಖುಷಿ ಪಡ್ಲಿ, ಸಂತೋಷ ಪಡ್ಲಿ. ಯಾವ ಚರ್ಚೆನೂ ಮಾಡ್ಲಿಲ್ಲ, ರೈತರ ಪರವಾಗಿ ಮಾತಾಡ್ಲಿಲ್ಲ, ಸರ್ಕಾರ ಚರ್ಚೆಗೆ ಬಂದ್ರು ಕೂಡ ಬಿಡ್ಲಿಲ್ಲ. ಅವ್ರ ಇಡೀ ಆಗ್ರಹ ನಾನು ನೋಟಿಸ್ ಕೊಡ್ರಪ್ಪ, ಕೇಳೋಣ ಅಂತ. ಏನ್ ವಿಚಾರ, ಏನ್ ಮಾಡಬಾರ್ದು ಮಾಡಿದ್ರೆ ಅಂತ ಹೇಳ್ಬೇಕಲ್ಲ. ಎಷ್ಟು ತಿಂದವನೇ, ಎಷ್ಟು ಹೊಡೆದವನೇ, ಏನ್ ಮಾಡೋದು ಅಂತ ಹೇಳ್ಬೇಕಲ್ಲ. ಏನು ಇಲ್ಲ, ಇರ್ಲಿ, ಅದು ಟೈಮ್ ಬಂದಾಗ ಅದು ವಿಚಾರ ಚರ್ಚೆ ಮಾಡ್ತೀವಿ. Nagendra has resigned from his position. He's officially submitted his resignation to BJP. Of course, in the interest of the party, he doesn't want to embarrass the government and the party. He is a true congressman, a Dalit leader. He has sacrificed his position second time without any. I know the entire case. We have studied. He is no way connected. My advocates have briefed me. My investigation team also has just taken a note of it. He has done nothing wrong, but still the party is bigger and the government is bigger. He has respected the party and submitted his resignation. I'll speak to my party high command and take a call tomorrow morning. Sir, Nagendra